ಯಕ್ಲರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಬೋರವಾಳ ಗ್ರಾಮದಲ್ಲಿದ್ದೇವೆ. ಇಲ್ಲಿ ಬಹಳಷ್ಟು ಅಂಗನವಾಡಿ ಸಮಸ್ಯೆ ಇದೆ ಅಂತೂ ನಮ್ಮ ಮೀಡಿಯಾದವರಿಗೆ ಕರೆಸಿದ್ದಾರೆ. ಇಲ್ಲಿಂದ ಸಮಸ್ಯೆ ಏನೇನಿದೆ ಸರ್? ಔರಾದ್ ತಾಲೂಕಿನ ಯಕ್ಲರ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಬೋರವಾಳ ಗ್ರಾಮದಲ್ಲಿ ಇಂದು ಸುಮಾರು 2021-22 ಶಾಸಕರ ಅನುದಾನದಲ್ಲಿ 16 ಲಕ್ಷ ರೂಪಾಯಿ ಅನುದಾನವನ್ನು ಪಡೆದು ಅಂಗನವಾಡಿಯನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗೂ ಈ ಅಂಗನವಾಡಿ 2022 ಸಾಲಿನಾಗ ಈ ಕಾಮಗಾರಿ ಆಗಿದೆ. ಇಲ್ಲಿವರೆಗೆ ಈ ಅಂಗನವಾಡಿದಾಗ ಯಾವುದೇ ಮಕ್ಕಳು ತಂದು ಈ ಆರಂಭಿಸಿಲ್ಲ. ಮತ್ತೇನದ ಅಂತಂದ್ರೆ ಇದ್ರ ಬಾಜಾಗ ಒಂದು ಬಾಯಿ ಅದ, ಬಾಯಿಯೂ ಕೆಲಸ ಮಾಡಿಸಿಲ್ಲ. ಇದ್ರದ್ದು ಕಾಂಪೌಂಡ್ ಭೀ ಮಾಡಿಲ್ಲ. ಏನೇ ಒಂದು ಟೋಟಲ್ ಎಲ್ಲ ಕಾಮಗಾರಿ ಕಳಪೆ ಮಟ್ಟದಾಗಿದೆ ಎಂದು ನಾನು ಉಮಾಕಾಂತ್ ಸೋನೆ ದಲಿತ ಸೇನಾದ ತಾಲೂಕಾಧ್ಯಕ್ಷ ಇದಕ್ಕೆ ಆಗ್ರಹಿಸ್ತಾ ಇದ್ದೇನೆ. CDP ಅವರು ಹೈಂಡ್ವಾರ್ ತೊಗೊಂಡಿದ್ದಾರೆ ಸರ್. ಸುಮಾರು 4-5 ವರ್ಷದ ಬಾದ್ ಸರ್ ಅವರು ಮೊನ್ನೆ ಒಂದು ಗ್ರಾಮ ಪಂಚಾಯತ್ MLA ಅವರು ಬಂದಿದ್ದಾರೆ. ಆಗ ಏನದಂತಂದ್ರೆ ಅವ್ರು ಏನು ಹೇಳ್ಯಾರೋ ಅದು ಹೇಳಿದ ಕಡೆ CDP ಅವರು ಹ್ಯಾಂಡ್ ತೊಗೊಂಡ್ರು ಸರ್. ಹ್ಯಾಂಡ್ ಓವರ್ ತೊಗೊಂಡಿದ್ದಕ್ಕೆ ಇನ್ನೂ ಓಪನ್ ಮಾಡಿಲ್ಲ ಸರ್. ಇಲ್ಲಿವರೆಗೆ ಯಾವುದೇ ಮಕ್ಕಳು ಬಂದಿಲ್ಲ, ಇಲ್ಲಿ ಕುಂತಿಲ್ಲ, ಓಪನಿಂಗ್ ಅಂತೂ ಮಾಡಿಲ್ಲ ಸರ್. ಇದು ಕಟ್ಟಿ ಸುಮಾರು 4-5 ವರ್ಷ ಆದ್ರೂ ಇದೇ ರೀತಿ ಅದ ಸರ್. ಅರ್ಧ ಕಂಪೌಂಡ್ ಕಟ್ಟಿರಿ ಸರ್, ಅರ್ಧ ಕಂಪೌಂಡ್ ಕಟ್ಟಿಲ್ಲ. ಈ ರೀತಿ ಕಳಪೆ ಕಾಮಗಾರಿ ಮಾಡಿದಂತ ನಾವು ಆಗ್ರಹಿಸ್ತಾ ಇದ್ದೇನೆ. ತಮ್ಮ ಹೆಸರು ಸರ್? ಉಮಾಕಾಂತ್ ಸೋನಿ ತಾಲೂಕಾಧ್ಯಕ್ಷ, ದಲಿತ ಸೇನೆ ತಾಲೂಕಾಧ್ಯಕ್ಷ. ನಾನು ಲಕ್ಷ್ಮಣ್ ದೇವಕತೆ, ರಾಷ್ಟ್ರೀಯ ಅಹಿಂದ ಸಂಘಟನೆಯ ಯುವ ಘಟಕ ರಾಜ್ಯಾಧ್ಯಕ್ಷ ಮಾತಾಡ್ತೀನಿ ಸರ್. ನಾನು ಸುಮಾರು 1 ವರ್ಷ ಹಿಂದಗಡೆ ಈ ಅಂಗನವಾಡಿ ಕಂಪ್ಲೀಟ್ ಆಗಿತ್ತು. ಬಟ್ ಎಲ್ಲ ಕಳಪೆ ಮಟ್ಟ ಕಾಮಗಾರಿಕೆ ಆಗಿತ್ತು. ಇದ್ರ ಬಗ್ಗೆದಾಗ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ. ಯಾರು ಇಲ್ಲಿ ನಮ್ಮ ಔರಾದ್ ತಾಲೂಕಾಗ ಅವರು ಇದ್ದಿಲ್ಲ, ಶಿವಕುಮಾರ್ EDS ಸರ್ ಅವರು ಇದ್ದರು. ಅವ್ರು ಗಮನಕ್ಕೆ ತಂದೆವು. ಗಮನಕ್ಕೆ ತಂದ ನಂತರನೂ ಅವ್ರು ಏನು ಇದಕ್ಕೆ ತನಿಖೆ ಮಾಡಿಲ್ಲ. ನಾವು ಕಂಪ್ಲೇಂಟ್ ಕೊಟ್ಟೆವು, ಸುದ್ದಿ ಮೂಲಕ ಪೇಪರ್ ಸುದ್ದಿ ಆಯ್ತು ಸರ್. ಅದಕ್ಕೂ ಏನು ಆ್ಯಕ್ಷನ್ ತೊಗೊಂಡಿಲ್ಲ. ಬಟ್ ಇಲ್ಲಿಂದ ಹಾಲತ್ ನೋಡಿದ್ರೆ ಇದು ಅಂಗನವಾಡಿ ಕಟ್ಟಿ ಸುಮಾರು 4-5 ವರ್ಷ ಆಯಿತು. ಇನ್ನೂವರೆಗೆ ಈ ಅಂಗನವಾಡಿ ಓಪನೇ ಮಾಡಲಿಲ್ಲ. ಯಾರ ಕೇಳಕ್ಕೆ ಹೋದ್ರು ಅದಕ್ಕೆ ಒಂದು ರೆಫರೆನ್ಸ್ ಹೇಳ್ತಾರೆ, ನಾವು ತನಿಖೆ ಮಾಡಿದೆವು, ಅದು ಎಲ್ಲ ಓಕೆ, ಕೆಲಸ ಕಳಪೆ ಮಟ್ಟ ಕಾಮಗಾರಿಕೆ ಆಗಿಲ್ಲ, ಎಲ್ಲ ಕರೆಕ್ಟ್ ಆಗಿದೆ ಅಂತ ಅವ್ರು ಹೇಳ್ತಾರೆ. ಬಟ್ ಇಲ್ಲಿ ಬಂದು ನೋಡಿದ್ರೆ 2 ಸೈಡ್ ಬಾವಿ ಇದೆ, ಒಂದು ಸೈಡ್ ಈ ಥರ ಕಚಡ ಇದೆ. ಸಣ್ಣ ಮಕ್ಕಳು ಹೆಂಗೆ ಅಡ್ಡಾಡ್ತಾರೆ, ಈ ಕಡೆ ಪೂರ ಹುಳ ಹಂಪು ಏನೂ ಇರ್ತಾರೆ. ಬಟ್ ಏನೂ ಕ್ಲೀನ್ ಇಲ್ಲ. ಮಳೆಗಾಲದಾಗ ಇಲ್ಲಿ ನೋಡಿದ್ರೆ ಮಳೆಕಾಲಿಗೆ ನೀರು ಹೋಗ್ತಾವೆ ಸರ್. ಇಲ್ಲಿಂದ ನಾಲಿ ಇದೆ, ದೊಡ್ಡ ನಾಲಿ ಇದೆ. ಈ ಥರ ಈ ಜಾಗದಾಗ ಅಂಗನವಾಡಿ ಕಟ್ಟಿದ್ದಾರೆ. ಇಲ್ಲಿ ನಮ್ಮದು ಯಕ್ಲರ್ PDO ಅವ್ರ ನೇತೃತ್ವದಲ್ಲಿ ಇದು ಅಂಗನವಾಡಿ ಕಟ್ಟಿದ್ದಾರೆ. ಬಟ್ ಅವ್ರಿಗೆ ಕೇಳಿದ್ರು ಅವರು ಏನು ಕೇಳಿದ್ರೆ ಅವ್ರಿಗೆ ಕೇಳ್ರಿ, ಯಾವುದೇ ಮಾತು ಕೇಳಿದ್ರೆ ಸರಿಗೆ ಮಾತಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಕಂಪ್ಲೇಂಟ್ ಸುಮಾರು 6-7 ತಿಂಗಳ ಕೆಳಗಡೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಕೊಟ್ಟ ನಂತರನೇ ಸ್ವಲ್ಪ ಭಾಳ ಕಚಡ ಎಲ್ಲ ಭಾಳ ಇದು ಇತ್ತು, ಇಲ್ಲಿ ಗಲೀಜಿತ್ತು. ಅಷ್ಟೇ JCP ಇಂದ ಕ್ಲೀನ್ ಮಾಡಿಸಿದ್ರೆ ಮತ್ತೆ ಇಲ್ಲೇ ಕಡೆ ಮುಂದೆ ನೋಡಿ ಸರ್ ಯಾವ ಥರ ಆಗಿದೆ ಇಲ್ಲಿ ನೋಡಿ. ಇದು ಸರ್ ಈಗ ಏನಂದ್ರೆ ಇದಕ್ಕೂ CDP ಅವರು ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದಾರೆ. CDP ಅವ್ರು ಇಡೀ ತಾಲೂಕದಾಗ ಎಲ್ಲನೇ ಹ್ಯಾಂಡ್ ಓವರ್ ಮಾಡ್ಕೋತಾರೆ. ಅವ್ರ ಮನ್ಸಿಗೆ ಬಂದು ಅಪ್ಲೈ ಮಾಡ್ತಾರೆ. CDP ಅವ್ರ ಬಲ್ಲಿ ಹಲವಾರು ಕಂಪ್ಲೇಂಟ್ ಮಾಡಿದ್ರು ಏನು ಮಾಡ್ತಾರೆ ಏನಿಲ್ಲ. ಅವ್ರ ಗಮನಕ್ಕೆ ತಂದ್ರು ನೋಡೋಣ ಅಂತಂತಿದ್ದಾರೆ. ಇದೇ ಸಮಸ್ಯೆಗಳು ಪ್ರತಿ ಊರಾಗ ಅದಾವೆ. ಇದೇ ಊರಾಗಿಲ್ಲ, ಪ್ರತಿ ಊರಾಗ ಅದಾವೆ. ಕೆಲವು ಊರಾಗ ಪರ್ಮನೆಂಟ್ ಗೋರ್ಮೆಂಟ್ ಅಂಗನವಾಡಿ ಕಟ್ಟಿದ್ರು ಪ್ರೈವೇಟ್ನಲ್ಲಿ ನಡೆಸ್ತಾ ಇದ್ದಾರೆ ಹಣ ತೆಕ್ಕೊಂಬೋ ಸಲುವಾಗಿ. ಬಟ್ ಇವ್ರ ಗಮನಕ್ಕೆ ತಂದ್ರು ನಾ ಹೋಗಿ ತನಿಖೆ ಮಾಡೀನಿ, ಇನ್ವೆಸ್ಟಿಗೇಷನ್ ಮಾಡೀನಿ. ಬಟ್ ಅಲ್ಲೆಲ್ಲ ಓಕೆ ಇದೆ. ನಮ್ಮ ಔರಾದ್ ಸಿಟಿಯಲ್ಲಿ ನೋಡಿದ್ರೆ ಲೀಡ್ಕರ್ ಕಾಲನಿಯಲ್ಲಿ ಒಂದು ಅಂಗನವಾಡಿ ಇದೆ. ಹಲವಾರು 10 ವರ್ಷಗಳಿಂದ ಇಲ್ಲಿ ಅಂಗನವಾಡಿ ಕಟ್ಟಿಂದಿದೆ. ಅಲ್ಲಿ ಹೋಗಿ ಇನ್ನೂವರೆಗೆ ಒಂದು ಮಗುವಿಗೆ ಕಲಿಸಿಲ್ಲ. ಅಲ್ಲಿ ಇನ್ನೂ ಪ್ರೈವೇಟ್ ಬಿಲ್ಡಿಂಗಲ್ಲಿ ಅಂಗನವಾಡಿ ತಗೋತಾ ಇದ್ದಾರೆ. ಅದೇ ಸರ್ ಇವಾಗ ಇಲ್ಲಿ ಬೋರವಾಳಲ್ಲಿ ಅದೇ ಸಮಸ್ಯೆ ಅದ. ಇಲ್ಲಿ 5 ವರ್ಷದಿಂದ ಅಂಗನವಾಡಿ ಓಪನಿಂಗ್ ಮಾಡಿದ್ದಾರೆ. ಮತ್ತೆ ಗೌರ್ಮೆಂಟ್ ಸ್ಕೂಲ್ ಶಾಲೆಯಲ್ಲಿ ಹೋಗಿ ಅಂಗನವಾಡಿ ತಗೋತಾ ಇದ್ದಾರೆ ಅಂತ. ಇದು ಏನು ಬಿಲ್ಡಿಂಗ್ ಎಷ್ಟು ಗೌರ್ಮೆಂಟ್ದಿಂದ ಅನುದಾನ ತರ್ತಾರೆ. ಇಷ್ಟು ಅನುದಾನದಿಂದ ಇಷ್ಟು ಚೆನ್ನಾಗಿ ಕಟ್ಟಡ ಮಾಡಿ ಈ ಥರ ಒಯ್ದು ಅವ್ರ ಮಕ್ಕಳಿಗೆ ಈ ಅಂಗನವಾಡಿ ಬಿಟ್ಟು ಪ್ರೈವೇಟ್ ಗೌರ್ಮೆಂಟ್ ಶಾಲೆಯಲ್ಲಿ ಕೂಡಿಸಿ ಅಲ್ಲಿಂದ ಅಲ್ಲಿ ಕಳಿಸಿದ್ರೆ ಹೆಂಗೆ? ಇಲ್ಲಿಂದ ಎಲ್ಲ ಏನು ಸಮಸ್ಯೆ ಇದೆ ಅವ್ರಿಗೆ ಹೇಳಿದ್ರು ಅವ್ರ ಗಮನಕ್ಕೆ ತಂದ್ರು ಅವ್ರು ಬರ್ತಾ ಇಲ್ಲ. CDP ಅವರು ಇದು ಚಾರ್ಜ್ ತೊಗೊಂಡು ಎಷ್ಟು ದಿನ ಸರ್? ಇಲ್ಲಿ ನಮ್ಮದು ಸ್ನೇಹಿತರಿದ್ದಾರೆ. 1 ತಿಂಗಳ ಹಿಂದಗಡೆ ಇಲ್ಲಿ ಗ್ರಾಮ ಸಂಚಾರ ಇತ್ತಂತ ಅವ್ರು ಹೇಳಿದರು. ಬಟ್ ನಾನು ಫೋನ್ ಮುಖಾಂತರ ಅವ್ರಿಗೆ ಮಾತಾಡಿದ್ದೆ. ಸರ್ ಯಾವ ಬೇಸ್ ಮೇಲೆ ನೀವು ಇಲ್ಲಿ 2-3 ಬಾವಿ ಇದ್ದಾವೆ, ಯಾವ ಬೇಸ್ ಮ್ಯಾಗ ನೀವು ಹ್ಯಾಂಡ್ ಓವರ್ ತೊಗೊಂಡಿದ್ದೀರಾ? ಇಲ್ಲಿ ಚಿಕ್ಕ ಮಕ್ಕಳು ಎಲ್ಲಿ ಟೀಚರ್ ಎಲ್ಲಿ ಒಳಗೆ ಕುಂತಿದ್ರೆ ಹೊರಗೆ ಯೂರಿನ್ಕಂತ ಬಂತು ಹೋದರೆ ಬಡಕಂತ ಬಾಯಲ್ಲಿ ಬಿದ್ದರೆ ಯಾರು ಜವಾಬ್ದಾರಿ ಇದ್ದಾರೆ ಅಂತ ಅದ್ರ ಬಗ್ಗೆದಾಗ ಮಾತಾಡಿದೆ. ಇಲ್ಲ ಸರ್ ಅದು ನೋಡ್ತೇವೆ, ನೋಡಿ ನಿಮಗೆ ಹೇಳ್ತೇನೆ, ಬಟ್ ನಾವು ಹ್ಯಾಂಡ್ ಓವರ್ ತೊಗೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವ್ರನ್ನು.